ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತಾವೆಲ್ಲರೂ ಹೇಗಿದ್ದೀರಿ? ನೋಡಿ, ಕಾಮಿಡಿ ರೀಲಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಇದು ನಮ್ಮದೇ ಓನ್ ಕಂಟೆಂಟ್. ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೇವೆ. ಎಂತ ಡೈಲಾಗ್ ಹೇಳಿದ್ದೀರಾ? ಹಿಡಿದು ಒಂದಿನಾದ್ರೂ ನಾನು ಕೂತ್ಕೊಳಿಸಿದ್ದೀರಾ? ಲೇ ಫುಲ್ ರೌಡಿ ಉತ್ತರ ಕನ್ನಡ ಸ್ಲ್ಯಾಂಗ್. ರೆಡಿ ಸ್ಟಾರ್ಟ್. ಲೇ ಅವಂದು ಹೂವಿನ ವ್ಯಾಪಾರ, ಹಾಗೆ ಹೂವಿನ ಮೇಲೆ ಕುತರಿಸ್ತಾನೆ. ನಂದು ಮೆಣಸಿನಕಾಯಿ ವ್ಯಾಪಾರ, ಕುತರಿಸ್ಲಿ ನಾನು. ಒನ್ ಟೇಕ್ ಆಕ್ಟರ್ ಫಸ್ಟ್ ಟೈಮ್. ಮಮ್ಮಿ ಎಷ್ಟು ಕಟ್ಟಾಯ್ತು ಮಮ್ಮಿದು. ಮೆಣಸಿನಕಾಯಿ ಬರ್ಬೇಕಲ್ಲ. अरे कहना क्या चाहते हो? ಕುದಲ್ ನೋಡಿ. ಅದೇ ಹೇಳಿದ್ದೇನೆ. ಡ್ಯಾಡಿ ಒನ್ ಟೇಕ್ ಅಲ್ಲಿ ಮಾಡಿದ್ದಾರೆ. ಹೇಗೆ ಆಯ್ತು ನಿಮ್ಮ ಅನುಭವ ತಿಳಿಸಿ. ಅವತ್ತು ಒನ್ ಟೇಕ್ ಆಯ್ತು, ಬಟ್ ನಂದಾಗ್ಲಿಲ್ಲ. ನಂದು ಅದೇ ನಿಮಗೆ ಡ್ಯಾನ್ಸ್ ಕಲಿಸ್ಬೇಕಂತಿಲ್ಲ, ಅದ್ರ ಇದ್ದರ ಡೈಲಾಗ್ಸ್ ಎಲ್ಲ ಸ್ವಲ್ಪ ಕಲಿಸಿಕೊಡ್ಬೇಕಲ್ಲ. ಅಂದ್ರೆ ಅದು ಡ್ಯಾಡಿ ಕಲಿಸ್ಕೊಡು ಡೈಲಾಗ್ಸ್. ನೋಡಿ ನೋಡಿ ನೋಡಿ, ಕಲಿಸಿಕೊಟ್ಟದ್ದು ಯಾರು? ಸೀರಿಯಸ್ ಆಗಿ ಕಲಿಸಿಕೊಟ್ಟದ್ದು ನಮ್ಮ ಚಿನ್ನು. ಒಂದು ಡೈಲಾಗ್ ಹೇಳಿದ್ಲು, ಮತ್ತೆ ಇನ್ನೊಮ್ಮೆ ನನ್ನ ಗಂಡ ಹೇಳಿದ್ರು. ಹೌದು, ಮತ್ತೆ ನಾನು ಬ್ಲಾಪರ್ಸ್ ಎಲ್ಲ ಮಾಡಿದ್ದೇನೆ. ಯಾಕೆಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ರು ನಿಮ್ಮದು ವಿಡಿಯೋ ರೀಲ್ಸ್ ಬ್ಲಾಪರ್ಸ್ ಹಾಕಿ ಅಂತ, ಹಾಗೆ ಮಾಡಿದ್ದೇವೆ. ಮತ್ತೆ ಹಾಕದಿದ್ರೆ ನಂಗೆ ಗೊತ್ತಿಲ್ಲ, ಅದವರು ಎಡಿಟರ್ ಆಗ್ತವೆ. ಮತ್ತೆ ಅಂದ್ರೆ ಡೈಲಾಗ್ ಇವಳು ಸ್ವಲ್ಪ ಹೇಳಿದ್ಲು. ಡೈಲಾಗ್ ಹೇಳಿದ್ರಂತ ಒಮ್ಮೆ ಸ್ಪೀಡಲ್ಲಿ ಹೇಳಿ ಮಮ್ಮಿ, ಹಾಗೆ ನಂಗೆ ಡೈಲಾಗ್ ಸ್ವಲ್ಪ ಕಷ್ಟ ಆಗ್ತದೆ. ಮಮ್ಮಿ ಡ್ಯಾನ್ಸ್ ಅನ್ನು ಒನ್ ಟೇಕ್ ಅಲ್ಲಿ ಮಾಡ್ತಾರೆ, ಆದ್ರೆ ಡ್ಯಾಡಿ ಮಾಡುದಿಲ್ಲ. ಡ್ಯಾಡಿ ಡೈಲಾಗ್ ಅನ್ನು ಒನ್ ಟೇಕ್ ಅಲ್ಲಿ ಮಾಡ್ತಾರೆ, ಆದ್ರೆ ಮಮ್ಮಿ ಮಾಡುದಿಲ್ಲ. ಹಾಗೆ ಹೊಂದಾಣಿಕೆ ಅದು ಸರಿಯಾಗಿ ಹೇಳಿದಾಳೆ. ಅವತ್ತು ಇವತ್ತು ಒಂದು ಟೇಕ್ ಆಯ್ತು. ಬೇರೆ ಲೋಕ ಅವರದು. ನಾನು ಹೇಳಿದ ಅರ್ಥ ಆಯ್ತಾ ಅವರಿಗೆ? ಈಗ ಹೇಳ್ತಾರೆ. ಅವರಿಗೆ ಎರಡು ಕೊಂಬು ಬಂತು, ಹಾಗೆ ಮಗಳು ಹೇಳಿದ್ಲಲ್ಲ, ಅದಕ್ಕೆ ಮಗಳು ಹೇಳಿದ್ದು ಕೇಳಲೇ ಅಲ್ಲ. ಹೇಳಿದೆ. ಈಗ ನಾವು ಹೋಗುದು ಫ್ರೆಂಡ್ಸ್. ಎಲ್ಲರೂ ಮೊಬೈಲ್ ಅಲ್ಲಿ ಬಿಸಿ ಇದ್ದಾರೆ, ನಾವು ವ್ಲಾಗ್ ಮಾಡೋದ್ರಲ್ಲಿ ಬಿಸಿ ಇದ್ದೇವೆ. ನಾವು ವ್ಲಾಗ್ ಅಲ್ಲಿ ಇದ್ದೇವೆ. ಇಂದ್ರ ಬಾಳೆಯನ್ನು ಕಟ್ ಮಾಡಿ ತಿಂದು ಬೇಗ ಬೇಗ. ಅಲ್ಲಿ ಬಾಳೆಹಣ್ಣು ತುಂಬಾ ಹಣ್ಣಾಗಿದೆ, ಅದು ಇನ್ನು ಇಟ್ಟರೆ ಉಂಟಲ್ಲ ಅಳಗ್ತದೆ. ಮತ್ತೆ ಬೇಗ ಬೇಗ ಕಟ್ಟಿಂಗ್ ಮಾಡಿ ಬೇಗ ಬೇಗ ತಿನ್ನಿ. ಯಾಕೆಲ್ಲ ಅವಳದ್ದು ಎಡಿಟ್ ಆಗ್ಬೇಕಲ್ಲ ಅಕ್ಕದು. ಈಗ ಅದು ಹೇಗೆ ಬಂದಿದೆ ನೋಡ್ಬೇಕು. ಇದು ಫಸ್ಟ್ ಟೈಮ್ ನಮ್ಮ ವಾಯ್ಸ್ ಅಲ್ಲಿ ನಾವು, ನಮ್ಮ ವಾಯ್ಸ್ ಓನ್ ಕಂಟೆಂಟ್ ನೋಡ್ಬೇಕು ಹೇಗೆ ಅಂತೇಳಿ ಎಡಿಟರಿಗೆ ಬಿಟ್ಟದ್ದು ನಮ್ಮದು. ಈಗ ಅಕ್ಕ ಎಡಿಟ್ ಮಾಡ್ತಾರಲ್ಲ, ಅದಕ್ಕೆ ಅವಳು ವಿಡಿಯೋ ಆಫ್ ಮಾಡಿ ಕೇಳ್ತಿದ್ದಾಳೆ. ಓಕೆ ಬಾಯ್. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮುದ್ದು ಸಂಸಾರ ವ್ಲಾಗ್ಸ್. ನೋಡಿ, ಈಗ ಅಕ್ಕ ಕಾರ್ ಹಿಂದೆ ತೆಗಿತಿದ್ದಾಳೆ. ಸಾರಿ, ಅಕ್ಕ ಕಾಣ್ತಾ ಇಲ್ಲ. ನೋಡಿ, ಅಕ್ಕನೇ ಅದು. ಕಾಣ್ಲಲ್ಲ. ನಮ್ಮ ಟಾಮ್ ರೆಡಿ ಕಾರ್ದು ಶಬ್ದ ಕೇಳಿದ ಕೂಡಲೇ ಅವನು ಬೊಬ್ಬೆ ಹಾಕ್ಲಿಕ್ಕೆ ಶುರು ಮಾಡ್ತಾನೆ. ಬಿಕಾಸ್ ಅದವನಿಗೆ ಬೇಜಾರಾಗೋದು ನಾವು ಹೋಗುದಂತ ಹೇಳಿದರೆ. ಗೈಸ್ ಹೋಗ್ಲಿ. ಶೇಡ್ ಜಾ ಮೇರಿ ಬೇಟಿ, ಸಾರಿ ಬೇಟಿ. ಅದು ಜೆಂಡರ್ ಎಲ್ಲ ಚೇಂಜ್ ಆಗ್ತದೆ ಕೆಲವೊಮ್ಮೆ ಹಿಂದಿ ಮಾತಾಡುವಾಗ. ಸಣ್ಣಿರಲ್ಲಿ ಹೋಗ್ಬೇಕು ಜಾಗ, ಇನ್ನೂ ಸಹ ಚಂದ ಬರ್ತದೆ ವಿಡಿಯೋ. ಅಲ್ಲ, ನನ್ನ ಮುಖ ಎಲ್ಲ ನಾನು ಆಲ್ರೆಡಿ ಚಂದ ಇದ್ದೇನೆ, ಆಗುತ್ತೆ. ಸಣ್ಣಿರಲ್ಲಿ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ನಾನು ಇದರಿಂದ ನೀರು ತಗೊಂಡು ಹಾಕಬೇಕು. ನಾನು ಇಷ್ಟು ಚಂದಾಗಿ ಹೊರಡಿದ್ದೇನೆ, ಆದರೆ ನನಗೆ ಇಲ್ಲಿ ವರ್ಕರ್ ಟ್ರೀಟ್ ಕೊಡ್ತಿದ್ದಾಳೆ ಅವಳು. ನನ್ನ ವಾಯ್ಸ್ ಎಲ್ಲ ಸ್ವಲ್ಪ ಹೋಗಿದೆ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡಿ. ಇವು ಅಜ್ಜ ಎಂತ ಫ್ರೆಂಡ್ಸ್, ನನಗೆ ಮಂಡೆ ಇಲ್ಲ ಸೀರಿಯಸ್ಲಿ. ಸಾರಿ, ಅದು ನೀರು ನನಗೆ, ನಾನೊಂದು ಕೈಯಲ್ಲಿ ಕ್ಯಾಮರಾ ಹಿಡಿದು ಮತ್ತು ಇಲ್ಲಿಂದ ನೀರು ತಗೊಂಡು ನಮ್ಮ ಹೂವೆಲ್ಲ. ಸರಿ, ನಾನು ಗಡಿಗೆ ಟಾಪಿಕ್ ಚೇಂಜ್ ಮಾಡ್ತೇನೆ, ತೊಂದರೆಯಲ್ಲಿ ಇರಲಿ. ನೋಡಿ, ನಾನು ಇಷ್ಟೆಲ್ಲ ರೆಡಿ ಆದರೂ ಕೂಡ ನನಗೆ ವರ್ಕರ್ ಟ್ರೀಟ್ಮೆಂಟ್ ಇವಳಿಂದ. ನಾನೀಗ ಕ್ಯಾಮರಾ ನನಗೆ ಆಗಲ್ಲ ಫ್ರೆಂಡ್ಸ್, ನನಗೆ ಆಗಲ್ಲ ಹಾಕ್ಲಿಕ್ಕೆ ಇಲ್ಲಿ. ಅವಳು ನೋಡಿ ಒಳಗಿಂದ ನನಗೆ ಆ್ಯಕ್ಷನ್ ಮಾಡ್ತಿದ್ದಾಳೆ. ನಾನೊಮ್ಮೆ ನೀರು ಹಾಕಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ನೀರು ಹಾಕಿದ್ದು ನನಗೆ ಬಚ್ಚಿತ್ತು ನೀರು ಹಾಕಿ. ಮತ್ತು ನಮ್ಮ ಮರದಲ್ಲಿ ಮಾವಿನಕಾಯಿ ಆಗಿದೆ ಫ್ರೆಂಡ್ಸ್, ನಾನು ತೋರಿಸ್ತೇನೆ ನಿಮಗೆ. ನೋಡಿ, ಹೋಗ್ತದೆ ಅದೇನೋ ಪುಣ್ಯದಲ್ಲಿ ಆಗಿದೆ. ಇದು ಮರ ಗೊತ್ತಾಯ್ತು, ಇದು ಕಷಿ. ಇದು ಈ ಮರ, ಇದು ಕಷಿ ಮರ. ಇದು 3 ವರ್ಷಕ್ಕೆ ಒಮ್ಮೆ ನಾ ಬಿಡುದು ನೋಡಿ. ಮತ್ತು ಇನ್ನೊಂದು ಮರದಲ್ಲಿ ಆಗಿದೆ, ಅದು ಆ ದೊಡ್ಡ ಮರದಲ್ಲಿ ಆಗಿದೆ. ಇಲ್ಲಿಂಟು ಮೇಲೆ ಆಗಿರಬಹುದು, ಗೊತ್ತಿಲ್ಲ, ಕಾಣಲ್ಲ. ಮತ್ತು ನೋಡಿ ನಮ್ಮ ಕಾರ್. ಈಗ ಹಿಂದೆ ಗ್ಲಾಸಿಗೆ ಸ್ವಲ್ಪ ನೀರು ಹಾಕಬೇಕು. ಅದು ನಮ್ಮ ಮನೆ ಹತ್ರ ಹೀಗೆ ಎಲ್ಲ ರೋಡಲ್ಲಿ ನಿಲ್ಲಿಸ್ತಾರೆ, ಅಡ್ಜಸ್ಟ್ ಮಾಡಬೇಕು ಅಷ್ಟೇ. ಅವ್ರು ಹೋದ್ರು ಫ್ರೆಂಡ್ಸ್, ಅವ್ರ ಫೋನಲ್ಲಿ ಮಾತಾಡಲಿಕ್ಕೋಸ್ಕರ ನಿಲ್ಲಿಸಿದ್ದು. ನಿಮಗೆ ಸಹ ಕಾಲ್ ಎಲ್ಲ ಬಂದರೆ ಹೀಗೆ ಸೈಡಲ್ಲಿ ನಿಲ್ಲಿಸಿ ಫೋನಲ್ಲಿ ಮಾತಾಡಿ.
ಇವಾಗ ಕಿರಿಕಿರಿ ಮಾಡ್ತಾನೆ ಫ್ರೆಂಡ್ಸ್. ಮತ್ತೆ ಇಲ್ಲಿ ನೋಡಿ ಡ್ಯಾಡಿ ಬಂದರು, ಮಮ್ಮಿ ಸಹ ಬಂದರು. ಕಮೆಂಟ್ಸ್ ಬಂದಿದೆ ಹಳೆ ವಿಡಿಯೋಸ್. ಟುಡೇ ವೇರ್ ಸಾರಿ ಸೋ ಬ್ಯೂಟಿಫುಲ್ ಮೇಡಮ್, ಪ್ಲೀಸ್ ಸೆಂಡ್ ಲಿಂಕ್ ಆ್ಯಂಡ್ ನೇಮ್ ಆಫ್ ದ ಸಾರಿ. ಹಾಗೆ ಮತ್ತೊಬ್ರು ಹಾಕಿದ್ದಾರೆ, ಮೇಡಮ್ ನಾನು ರೀಸೆಂಟ್ ಆಗಿ ನಿಮ್ಮ ವಿಡಿಯೋ ನೋಡ್ತಾ ಇದ್ದೇನೆ, ತುಂಬ ಖುಷಿ ಆಗ್ತದೆ, ಕ್ಯೂಟ್ ಫ್ಯಾಮಿಲಿ. ತುಂಬ ಕಮೆಂಟ್ಸ್ ಉಂಟು. ಅದಕ್ಕೀಗ ನಾನು ರಿಪ್ಲೈ ಕೊಡ್ತಾ ಇದ್ದೇನೆ. ತುಂಬ ಹೇಳಿದೆ ಟಾಮಿ ನೋಡು ಫ್ರೆಂಡ್ಸ್, ಎಂತ ಗೊತ್ತಾ, ಟಾಮಿ ಬಿಡುದಿಲ್ಲ ಮಾತಾಡಲಿಕ್ಕೆ. ಅವನಿಗೆ ನಾನು ವಿಡಿಯೋ ಆನ್ ಮಾಡುವಾಗ ತುಂಬ ಇದಾಗುದು, ನಾನು ಮಾತಾಡ್ತೇನಲ್ಲ, ನಾವು ಹೊರಟೇವು ಅಂತೇಳಿ ಅವನಿಗೆ ಟೆನ್ಷನ್ ಆಗುದು. ಹಾಗೆ ಅಲ್ಲ ಫಸ್ಟಿಗೆಲ್ಲ ಇಮೋಷನ್, ತುಂಬ ಅವನು ಎಮೋಷನಲ್ ಆಗ್ತಾನೆ. ಈಗ ಇವರದ್ದು ರೀಲ್ ಉಂಟು ಇಲ್ಲಿ. ಹಾಗೆ ಅವನಿಗೆ ತುಂಬ ಏನೆಲ್ಲ ಆಗ್ತಾ ಉಂಟು, ಟೆನ್ಷನ್ ಆಗ್ತಾ ಉಂಟು. ವಿಡಿಯೋ ಆನ್ ಮಾಡುವಾಗ ನಾನು ಮಾತಾಡುವಾಗ ಗೊತ್ತಾಗಿ ಬಿಡ್ತದೆ, ಮತ್ತೆ ಪರ್ಫ್ಯೂಮ್ ಸ್ಮೆಲ್ಲೆಲ್ಲ ಅವನಿಗೆ ಬೇಗ ಗೊತ್ತಾಗ್ತದೆ. ನಾವೀಗ ಹೊರಟದಂತೇಳಿ ಬೇಗ ಎಮೋಷನಲ್ ಆಗ್ತಾನೆ. ಸೊ ಸಾರಿ ನನ್ನ ನಿನ್ನ ನಡುವೇನಿಲ್ಲ. ಮತ್ತೆ ನಾವು ನಾಡ್ದು ಮೈಸೂರಿಗೆ ಹೋಗುದು ಫ್ರೆಂಡ್ಸಿಗೆ, ಮೈಸೂರಿಗೆ ಎಲ್ಲರೂ. ಮತ್ತೆ ಅಲ್ಲಿ ನಾವು ಎಂತ ಮೀಟಪ್ ಪರ್ಚೇಸಿಂಗ್ ಉಂಟು. ಅವಳು ಹೇಳಿದಕ್ಕೆ ನಾನು ಹೌದು ಹೇಳ್ಬೇಕಂತ. ಹೌದು, ಅವಳು ಹೇಳೋದೆಲ್ಲ ಟ್ರೂ. ಫ್ರೆಂಡ್ಸ್ ನಾವೀಗ ಹೋಗ್ತಾ ಇದ್ದೇವೆ ಫ್ರೆಂಡ್ಸಿಗೆ. ಸಾರಿ ಕತ್ತಲೆ ಆಯ್ತು, ಮಮ್ಮಿ ರೀಲ್ ಎಡಿಟ್ ಮಾಡಿ ಕುತ್ಕೊಂಡು ಅದು ಲೇಟ್ ಆಯ್ತು ಸ್ವಲ್ಪ, ಹಾಗೆ ಫುಲ್ ಕತ್ತಲೆ ಆಯ್ತು. ನಂಗೆ ಲೈಟ್ ಸಪ್ಲೈ ಎಲ್ಲ ಕಡೆಯಿಂದ ಲೈಟ್ ಸಪ್ಲೈ ಇಲ್ಲ. ನನಗೆ ಫ್ರೆಂಡ್ಸಿಗೆ ಹೋಗ್ತಿದ್ದೇವೆ ಅಲ್ಲ ಮಮ್ಮಿ? ಇವತ್ತು ಮಮ್ಮಿ ಸ್ವಲ್ಪ ಕಮ್ಮಿ ಮಾತಾಡಿದ್ರು ವ್ಲಾಗ್ ಅಲ್ಲಿ. ನೋಡಿ ನಾವು ವ್ಲಾಗ್ ಶುರು ಮಾಡಿದ ಕೂಡಲೇ ಡ್ಯಾಡಿ ಅವ್ರನ್ನ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಅದು ಯಾವಾಗಲ್ಲ ಆಗಿ ನೀವು ಬಾಯಲ್ಲಿ ಹೋಗ್ಬೇಕು, ಸೈಡ್ ಹೋಗಿ. ನಾವೀಗ ಹೋಗ್ತೇವೆ ಫ್ರೆಂಡ್ಸ್. ಮಮ್ಮಿ ಇವತ್ತು ವ್ಲಾಗ್ ಅಲ್ಲಿ ಕಮ್ಮಿ ಮಾತಾಡುದು, ಯಾಕೆಂದ್ರೆ ಅವರಿಗೆ ಸ್ವಲ್ಪ ಗಂಟಲು ನೋವು, ಹಾಗೆ ಅವರ ಸ್ವರ ಎಲ್ಲ ಹೋಗಿದೆ. ಅದು ಅವರ ಮತ್ತೆ ಪುನಃ ಐಸ್ ಕ್ರೀಮ್ ತಿನ್ಬೇಕಂತ ಅವರಿಗೆ. ಹೌದು ಫ್ರೆಂಡ್ಸ್ಗೆ ರೀಚ್ ಆಗಿದ್ದೀನಿ. ಇನ್ನು ಶಾಪಿಂಗ್ ಮಾಡೋದೆಲ್ಲ ತೋರಿಸ್ತೀನಿ. ಮಮ್ಮಿ ನೋಡ್ತಾ ಇದ್ದಾರೆ, ಚಂದ ಕಲೆಕ್ಷನ್ಸ್ ಎಲ್ಲ ಬಂದಿದೆ ಫ್ರೆಂಡ್ಸ್. ಅದು ನನಗೆ ಅಂತೆ, ಅದು ನನಗೆ ಚೂರು ಇಷ್ಟ ಆಗಲಿಲ್ಲ. ನನಗೆ ಅದು ರಿಜೆಕ್ಟ್, ನನಗೆ ಇಷ್ಟ ಆಗಲಿಲ್ಲ. ಎಂತ ನಾನಿದ್ದ ಗಾರ್ಡನ್ನ ಫ್ಲವರ್ ಹಾಕ್ಕೊಂಡು ತಿರುಗಲಿಕ್ಕೆ. ನೋಡಿ ಫ್ರೆಂಡ್ಸ್, ನನ್ನ ಫ್ಯಾನ್ಸ್, ನಾನು ಅವಳಿಗೆ ಸೆಲೆಕ್ಟ್ ಮಾಡಿ ಕೊಡಬೇಕಂತೆ. ನೋಡುವ ಲೂಸ್ ಆಗ್ತದೆ, ತೋರಿಸು. ನೋಡಿ ಇದು ಅವಳು ಸೆಲೆಕ್ಟ್ ಮಾಡಿದ್ದಾಳೆ. ಹೇಗುಂಟಂತ ಕಮೆಂಟಲ್ಲಿ ಹೇಳಿ. ನೀವು ಸಹ ಬನ್ನಿ ಫ್ರೆಂಡ್ಸಿಗೆ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ. ನಾನು ಮತ್ತು ಇದು ಬ್ಲ್ಯಾಕ್ ಕಲರ್ದು ತೆಗ್ದದ್ದು, ನಾನು ನನಗೆ ಇಷ್ಟ ಆಯಿತು, ಅದಕ್ಕೆ ಬ್ಲ್ಯಾಕ್ ಕಲರ್ ತೆಗ್ದದ್ದು. ಮಮ್ಮಿಗೆ ಯಾವುದು ಅದು ಪಿಂಕಿದು ಇಷ್ಟ ಆಯಿತು ನೋಡಿ, ಅದು ರಿಚ್. ಮಮ್ಮಿಗೆ ಇದು ಇಷ್ಟ ಆಯಿತು. ಅಕ್ಕ ಅಲ್ಲಿ ಪಾಪ ಕಷ್ಟಪಡ್ತಿದ್ದಾಳೆ. ಇದನ್ನೆಲ್ಲ ಇಟ್ಕೊಂಡು ನೋಡಿಗ ಸೇಲ್ಸ್ಮ್ಯಾನ್, ಪಕ್ಕಾ ಸೇಲ್ಸ್ಮ್ಯಾನ್. ಸರ್ ನೀವು ಸುಮ್ಮನೆ ನಿಂತು ನೋಡುದಲ್ಲ, ಫ್ಯಾನ್ ಗಾಡಿ ತಗೊಳ್ಳೋದಲ್ಲ, ಇಟ್ಕೊಳ್ಳಿ ಸ್ವಲ್ಪ. ಇವರು ಕಡಲೆ ಮಾಡಿಕೊಂಡು ಫ್ಯೂಚರ್ ನೋಡಿ. ಗಾಳಿ ಎಲ್ಲ ಬರೋದಿಲ್ಲ, ಹೋಗಿ ಸುಮ್ಮನೆ. ಆಗ ಬಂತು ಗಾಳಿ ತಿರುಗಿತ್ತು ನಿಮ್ಮನ್ನು ನೋಡಿ. ಫ್ಯಾನ್ ನೋಡಿ ಫ್ರೆಂಡ್ಸ್. ಇವಳು ಪಾಪ, ಇವಳ ಕಷ್ಟ ನನ್ನ ಎರಡು ಕಣ್ಣಲ್ಲಿ ಇವಳ ಕಷ್ಟ ನೋಡ್ಲಿಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್. ನೋಡಿ ಚಂದ ಉಂಟಂತೆ ಫ್ರೆಂಡ್ಸ್. ನೋಡಿ ನಾನು ಅವಳಕ್ಕಿಂತ ಹೈಟ್ ಇದ್ದೇನೆ ನೋಡಿ, ಅದಕ್ಕೆ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ, ನಾನು ಅಕ್ಕವ ಅವಳ ಅಕ್ಕವ ಅಂತ. ಸೊ ಕನ್ಫ್ಯೂಸ್ ಆಗಬೇಡಿ, ಅವಳು ಅಕ್ಕ, ನಾನು ತಂಗಿ. ಅದು ಹೇಗುಂಟಂತ ಕಮೆಂಟಲ್ಲಿ ಹಾಕಿ. ನೋಡಿ ಈಗ ನಂಗೆ ಗೊತ್ತಿಲ್ಲ, ನಾನು ತೊಗೊಂಡಾಯ್ತು, ನಾನಾಗೋದು. ನನಗೆ ಒಂದು ಈ ಬ್ಲ್ಯಾಕ್ ತೊಗೊಳ್ಳಿಕ್ಕೆ ಬಿಡಿ, ಇಲ್ಲ ಒಂದು ಆ ಬ್ಲ್ಯಾಕ್ ತೊಗೊಳ್ಳಿಕ್ಕೆ ಬಿಡು. ನೀನಲ್ಲ ದುಡ್ಡು ಕೊಡೋದು, ಡ್ಯಾಡಿ ಇದು ಸೆಲೆಕ್ಟ್ ಮಾಡಿದ್ದು. ಮಮ್ಮಿಗೆ ಇದು ಇಷ್ಟ ಆಗಲಿಲ್ಲ. ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಮಮ್ಮಿಗೆ ಫುಲ್ ಡಿಸಪಾಯಿಂಟ್ಮೆಂಟ್. ವಿನ್ನಿಂಗ್ ಫ್ರೆಂಡ್ಸ್, ವಿನ್ನಿಂಗ್. ಅಮ್ಮ ಮಗಳು ಟ್ವಿನ್ನಿಂಗ್. ಇವಳಿ ಒಂದು ಪ್ಯಾಂಟ್ ಎಷ್ಟು ಕಷ್ಟಪಟ್ಟ ಹೇಳಿದ್ರೆ ನೋಡಿ, ಅವಳು ಅಲ್ಲಿಗೆ ಇಟ್ಟಿದ್ದಾರೆ.
ಎದೆ ಹತ್ರ ಇಡ್ತಲ್ಲ ಪ್ಯಾಂಟ್ ಅನ್ನು. ಇಷ್ಟ ಆಯ್ತು ಅದು ಕೊಡಿ ಅಂತೆ ಕೈಗೆ ಅದು ಬ್ಲ್ಯಾಕ್ ಎಷ್ಟು ಕಷ್ಟ ಉಂಟು ನೋಡಿ ಒಬ್ಬರು ಸೆಲೆಕ್ಷನ್. ನಮ್ಮ ಚಿನ್ನಿನ ಒಂದು ಪ್ಯಾಂಟಿಗೆ ನಾವು 1 ಗಂಟೆ ಆಯಿತು ಹುಡುಕುದು. ಅವಳಿಗೆ ಇದೇ ಬೇಕಂತೆ. ನಿಂಗೆ ಹಾಕೋದು ಅದು ಫಸ್ಟ್ ಹಾಕಿ ನೋಡು. ಅಮ್ಮನಿ ಟೆನ್ಷನ್. ಇನ್ನ ಸೈಜ್ ಆ ಪ್ಯಾಂಟ್ ನೋಡಿ ದೊಡ್ಡದುಂಟು, ಲಂಗದ ಕಾಣ್ತದ. ಅದ್ರ ಕಾಲು ತೋರಿಸಿ ಚಿನ್ನು ಸಿಟಿ, ಅದ್ರ ಕಾಲು ತೋರಿಸಿ ಆಗಲ್ಲ ಮಾಡಿ. ಆನೆಕಾಲು ನಗುಂಟು ಸ್ಟೈಲ್ ನೋಡಿ. ಅಕ್ಕ ಮತ್ತು ತಂಗಿ, ಅಕ್ಕ ಮತ್ತು ಅಮ್ಮ. ನಮ್ದು ಶಾಪಿಂಗ್ ಆಯ್ತು, ನಾವು ಹೋಗ್ಬಿಟ್ವಿ. ಅದು ಇನ್ನೊಬ್ರು ನೋಡಿ ಎಲ್ಲಿ ನೋಡಿ ವಾಪಸ್ ಅಲ್ಲಿ ಮುಗಿಲಿಲ್ಲ ಕಲೆಕ್ಷನ್ ಮಾಡೋದು. ನಾವೀಗ ಟ್ರೆಂಡ್ಸಿಗೆ ಬಾಯ್ ಬಾಯ್ ಹೇಳಿ ಐಡಿಯಲ್ ಈಗ ಊಟಕ್ಕೆ ಮತ್ತೆ ಐಸ್ ಕ್ರೀಮ್ ನೋಡ್ಬೇಕು ಇಲ್ಲಿಗೆ ಅಂತ ಡಿಸೈಡ್ ಆಗಿಲ್ಲ. ಕಾರ್ ಒಳಗೆ ಕೂತ್ಕೊಂಡು ಡಿಸೈಡ್ ಮಾಡೋದು. ಓಕೆ ನೋಡಿದ್ದು ಡ್ಯಾಡಿ ಮಮ್ಮಿ, ನೀವು ನೋಡಿಲ್ಲ ಆದ್ರೆ ಈಗ ನೋಡಿ. ನಮ್ಮ ಮುಖವನ್ನೇ ಯಾವಾಗಲೂ ನೋಡ್ತೀನಿ. ಡ್ಯಾಡಿ ಮಮ್ಮಿ ಅದು. ಈಗ ನಾವು ನಾವೀಗ ಇಲ್ಲಿ ಊಟಕ್ಕೆ ಬಂದಿದ್ದೇವೆ. ಅಕ್ಕಂದು ಸ್ಪೆಷಲ್ ತಿನ್ಬೇಕಿಲ್ಲ. ಈಗ ನಾನು ಚಿಕನ್ ಬಟರ್ ಮಸಾಲ ನಾನು ಡ್ಯಾಡಿ ಅಕ್ಕ ರೊಟ್ಟಿ ಮತ್ತೆ ಚಿಕನ್ ಬಟರ್ ಮಸಾಲ ತಿಂತೇವೆ. ಮತ್ತೆ ಮಮ್ಮಿ ಚಿಕನ್ ಯಾವುದೋ ಒಂದು ತಗೊಳ್ತೇವೆ ಡಿಶ್. ಅದು ಕಾಲು ಹಾಕಿ ಇದು ಮಾಡ್ತಾರೆ ಅದು ಬೇಕು ನೋಡು ಹೊಸದು. ಮತ್ತೆ ಮಮ್ಮಿ ಬಿರಿಯಾನಿ ತಗೊಳ್ತಾರಂತೆ. ಅದೊಂದು ಹೈಲೈಟ್ ಹಾಕಿರ್ತೀವಿ ನೋಡಿ ಫ್ರೆಂಡ್ಸ್, ಇದು ಚಿಕನ್ ಲಾಲಿಪಾಪ್ ಫ್ರೆಂಡ್ಸ್. ನೋಡಿ ಇದು ಹೀಗೆ ಇರ್ತದೆ, ಇದಕ್ಕೆ ಲಾಲಿಪಾಪ್ ಅಂತ ಹೇಳ್ತಾರೆ. ಇದು ಅಂಜಲ್ ತವಾ ಫ್ರೈ ಫ್ರೆಂಡ್ಸ್. ಇದಕ್ಕೆ ಹೀಗೆ ಲೆಮನ್ ಹಾಕ್ಬೇಕು. ಅಂಜಲ್ ಯಾರಿಗೆಲ್ಲ ಇಷ್ಟ ಬೇಗ ಬೇಗ ಕಮೆಂಟ್ ಹಾಕಿ ಫ್ರೆಂಡ್ಸ್, ನಾನು ನಿಮಗೆ ಪಾರ್ಸೆಲ್ ಕೊಡ್ತೇನೆ. ಇದು ಚಿಕನ್ ಬಿರಿಯಾನಿ, ಮತ್ತು ಇದು ರೊಟ್ಟಿ, ಮತ್ತು ಇದು ಚಿಕನ್ ಬಟರ್ ಮಸಾಲ ಅಷ್ಟೇ.